ಎಲ್ರಿಗೂ ನಮಸ್ಕಾರ. ಸಂಡೇ ಅಂತ ಮಾಡೋದರಲ್ಲಿ ಕೂತ್ಕೊಂಡಿದ್ದು ನಮಗೆ ಎಲ್ಲಿಗಾರು ಓಪನಲ್ಲಿ ಎಣಿಸಿ ನಾವು ಹೋದ ಇದೊಂದು ಬ್ಯೂಟಿಫುಲ್ ದೇವಸ್ಥಾನಕ್ಕೆ. ಈ ದೀಪದ ಕುಂದಾಪುರ ಟು ಕೋಟೇಶ್ವರ ಹಂಗ್ಳೂರು ರೋಡಾಗೆ ಹಂಗ್ಳೂರು ಸ್ಟಾಪಲ್ಲಿ ಇಳಿದ ಒಂದು 600 ಮೀಟ್ರ್ ನಡೆದ್ರೆ ನಿಮ್ಗೆ ಈ ದೇವಸ್ಥಾನ ಸಿಕ್ಕುತ್ತೆ. ಈ ದೇವಸ್ಥಾನದಾಗ ನೀವು 80 ಅಡಿ ಉದ್ದದ ಆಂಜನೇಯ ಮೂರ್ತಿನ ಕಾಣ್ಲಕ್ಕೆ. ಅದು ಯಾವ ದೇವಸ್ಥಾನ ಅಂದರೆ ಕುಂದಾಪುರದ ಪ್ರಸನ್ನ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಕುಂದಾಪುರದ ಧಾರ್ಮಿಕ ಪರಂಪರೆನ ಎತ್ತಿ ಹಿಡುವಲ್ಲಿ ಪ್ರಮುಖ ಸ್ಥಾನ ವಹಿಸಿ. ಈಗ ನಡೀತಿರೋ ವಿಷಯಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲದೇ ಇದ್ರು ನಂಗೆ ಅನ್ಸೋದನ್ನು ನಾನು ಹೇಳಬಲ್ಲೆ. ಈಗ ಪೂಜಾರಿ ತಪ್ಪು ಮಾಡ್ದೆ ಅಂತ ದೇವಸ್ಥಾನನ ಮುಚ್ಚೋದು ನ್ಯಾಯ ಅಲ್ಲ. ಯಾರಿಗೆ ಗೊತ್ತು, ಮುಂದೊಂದು ದಿನ ಸಮೀರ್ ಅಂತ ಒಬ್ಬ ವ್ಯಕ್ತಿಯಿಂದನೇ ಆ ಸತ್ಯಗಳು ಹೊರಗೆ ಬರಲಿ ಅನ್ನೋದು ದೇವ್ರ ಇಚ್ಛೆ ಆಗಿದ್ರೂ ಆಗಿರ್ಬೋದು. ಧರ್ಮ ಅಧರ್ಮದ ಯುದ್ಧದಲ್ಲಿ ಯುಗ ಯುಗಗಳಿಂದನೂ ಗೆದ್ದಿದ್ದು ಧರ್ಮನೇ ಹೊರತು ಅಧರ್ಮ ಅಲ್ಲ. ಕೊನೆಯದಾಗಿ ಹೇಳೋದೇನೆಂದರೆ ಅಟ್ಲೀಸ್ಟ್ 13 ವರ್ಷ ಆದಮೇಲಾದರೂ ಆ ಹುಡುಗಿ ಸಾವಿಗೆ ನ್ಯಾಯ ಸಿಕ್ಕಲಿ ಅಂತ. ಹಾಗೆ ಈ ದೇವಸ್ಥಾನದ ಕಡೆ ಬರೋದಾದರೆ ಈ ದೇವಸ್ಥಾನ ಶುರುವಾಗಿದ್ದು 2005ರಲ್ಲಿ. ಇದನ್ನು ಪದ್ಮಭೂಷಣ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಇನಾಗ್ರೇಟ್ ಮಾಡಿರ್ತಾರೆ. ಆಮೇಲೆ ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ಮಂಗಳಾರತಿ ಎಲ್ಲ ತಗೊಂಡು ಪ್ರಸಾದ ತಿಂದ್ಕೊಂಡು ಮುಂದೆ ನಾವು ಹೋಗಿದ್ದು ಕೋಡಿ ಬೀಚ್. ಆ ಆಂಜನೇಯ ನಿಮಗೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡುವಷ್ಟು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಆಂಜನೇಯ.